ವೆಲ್ಕಮ್ ಟು ಸ್ಪೈ ಸ್ಪೋರ್ಟ್ಸ್ ಚಾನಲ್ ಅಂತ ಹೇಳ್ತಾ ನಾವು ನೋಡಕ್ ಹೋಗ್ತಾ ಇದ್ದೀವಿ. ಇದು ಸಿ ಎಸ್ ಕೆ ಮೇನ್ ಟಾರ್ಗೆಟೆಡ್ ಪ್ಲೇಯರ್ಸ್. ಯಾಕಪ್ಪ ಅಂದ್ರೆ ಸಿ ಎಸ್ ಕೆ ಬಂದ್ಬಿಟ್ಟು ಈ ಸಲ ಮೇನ್ ಟಾರ್ಗೆಟ್ ಮಾಡಿರುವಂತ ಪ್ಲೇಯರ್ ಗ್ಲೇನ್ ಮ್ಯಾಕ್ಸ್ವೆಲ್. ಅಂಡ್ ಹಾಗೆ ಸೆಕೆಂಡ್ ನಲ್ಲಿ ಅವರು ಟಾರ್ಗೆಟ್ ಪ್ಲೇಯರ್ಸ್ ಆಗಿದ್ದು ಕ್ಯಾಮ್ರಾನ್ ಗ್ರೀನ್. ಅಂಡ್ ಹಾಗೆ ಥರ್ಡ್ ಪ್ಲೇಸ್ ನಲ್ಲಿ ಬರ್ತಾರೆ ಮಾಜಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಫಿನಿಶರ್ ಆಗಿರುವಂತ ಡ್ರೇರಸ್ ಅಂದ್ರೆ ಆಂಡ್ರೆ ರಸೆಲ್ ಅವರು ಸಿ ಎಸ್ ಕೆ ಮೇನ್ ಟಾರ್ಗೆಟೆಡ್ ಪ್ಲೇಯರ್ಸ್ ಆಗಿದ್ದಾರೆ ಈ ಮೂವರು. ಆದ್ರೆ ಈ ಮೂರು ಯಾಕೆ ಮೇನ್ ಟಾರ್ಗೆಟೆಡ್ ಅಂತೇಳಿ ನೋಡ್ಕೊಂಬರೋಕೆ ಮೊದಲು ನಾವು ಅವರ ಪ್ಲೇಯಿಂಗ್ ಲೆವೆನ್ ನೋಡ್ಕೊಂಬರೋಣ. ಸಿ ಎಸ್ ಕೆ ಪ್ರೆಸೆಂಟ್ ಕ್ಯಾಪ್ಟನ್ ಬಂದ್ಬಿಟ್ಟು ಋತುರಾಜ್ ಗಾಯಕ್ವಾಡ್ ಅವರಾಗಿದ್ದಾರೆ. ಅಂಡ್ ಹಾಗೆ ಇವ್ರ ಜೋಡಿ ಓಪನ್ ಮಾಡ್ತಾರೆ 19 ಯುವಕ ಆಯುಷ್ ಮಾತ್ರೆ ಅವರು ಓಪನ್ ಮಾಡ್ತಾ ಇದ್ದಾರೆ. ಅಂಡ್ ಹಾಗೆ ಥರ್ಡ್ ಪ್ಲೇಸ್ ನಲ್ಲಿ ಬರ್ತಾರೆ AB ಡಿವಿಲಿಯರ್ಸ್ ಅಂದ್ರೆ ಡೆವಾಲ್ಡ್ ಬ್ರೇವಿಸ್ ಅವರು ಥರ್ಡ್ ಪ್ಲೇಸ್ ನಲ್ಲಿ ಆಡ್ತಾರೆ. ಅಂಡ್ ಹಾಗೆ ರಾಜಸ್ಥಾನ್ ರಾಯಲ್ಸ್ ತಂಡದಿಂದ ಸ್ವೈಪ್ ಮಾಡ್ಕೊಂಡಿರೋದು ಹಾಗೆ ಟ್ರೇಡ್ ಮಾಡ್ಕೊಂಡಿರುವಂತ ಸಂಜು ಸ್ಯಾಮ್ಸನ್ ಅವ್ರನ್ನ ಫೋರ್ತ್ ಪ್ಲೇಸ್ ನಲ್ಲಿ ಆಡಿಸಬಹುದು ಅಂತ ಹೇಳಲಾಗ್ತಾ ಇದೆ. ಅಂಡ್ ಹಾಗೆ ಫಿಫ್ತ್ ಪ್ಲೇಸ್ ನಲ್ಲಿ ಬರ್ತಾರೆ ನಿಮ್ಮ ಫಿನಿಶರ್ ಆಗಿರುವಂತ ಬಿಗ್ ಹಿಟ್ಟರ್ ಶಿವಮ್ ದುಬೆ ಅವರು. ಅಂಡ್ ಹಾಗೆ ಧೋನಿ ಅವರಿಗೆ ವಯಸ್ಸಾಗಿರುವ ಕಾರಣದಿಂದಾಗಿ ಈ ಸರಿ ಅವರು 2-3 ಮ್ಯಾಚ್ ಅಷ್ಟೇ ಆಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಧೋನಿ ಅವ್ರನ್ನ ಈ ಸರಿ ನಾವು ಕೌಂಟ್ ಬಿಟ್ ಮಾಡೋದಾದ್ರೆ ಡ್ರೇರಸ್ ಅವರು ಯಾಕೆ ಬೇಕಂತಂದ್ರೆ ಇವ್ರಿಗೆ ಬೌಲಿಂಗ್ ಕಮ್ ಬ್ಯಾಟ್ಸ್ಮನ್ ಬೇಕಾಗಿರುವಂತ. ಹಾಗೆ ಇವರು ಸ್ಲೋ ರನ್ ಬಾಲ್ ಕೂಡ ಚೆನ್ನಾಗಿ ಹಾಕ್ತಾರೆ. ಅಂಡ್ ಹಾಗೆ ಬಿಗ್ ಹಿಟ್ ಹೊಡೆಯೋದ್ರಲ್ಲಿ ಇವರು ನಿಸ್ಸೀಮರು. ಅಂಡ್ ಹಾಗೆ ಚಪಾಕ್ನ ಗ್ರೌಂಡ್ ತುಂಬಾ ಚಿಕ್ಕದಾಗಿರೋದ್ರಿಂದ ಈಸಿಯಾಗಿ ಡ್ರೇರಸ್ ಅವರು ಕ್ಲೀನ್ ಮಾಡುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ. ಹಾಗಾಗಿ ಈ ಸಲ ಬಂದ್ಬಿಟ್ಟು ಸಿ ಎಸ್ ಕೆ ಟಾರ್ಗೆಟೆಡ್ ಪ್ಲೇಯರ್ಸ್ ಆಗಿ ಡ್ರೇರಸ್ ಅವರು ಕೂಡ ಇದ್ದಾರೆ. ಅಂಡ್ ಹಾಗೆ ಇನ್ನೊಬ್ಬ ಪ್ಲೇಯರ್ ಅಂತಂದ್ರೆ ಅದು ಆಸ್ಟ್ರೇಲಿಯನ್ ಪ್ಲೇಯರ್ ಆಗಿರುವಂತ ಕೆಮ್ರಾನ್ ಗ್ರೀನ್ ಅವರು ಇವರು ಕೂಡ ಯಾಕೆ ಮೇನ್ ಟಾರ್ಗೆಟೆಡ್ ಪ್ಲೇಯರ್ಸ್ ಅಂತಂದ್ರೆ ಕೆಮ್ರಾನ್ ಗ್ರೀನ್ ಅವರು ಬೌಲಿಂಗ್ ಕಮ್ ಬ್ಯಾಟ್ಸ್ಮನ್ ಆಗಿರೋರು. ಅಂಡ್ ಹಾಗೆ ಅವರು ನಿಮ್ಮನ್ನ ಥರ್ಡ್ ಪ್ಲೇಸ್ ನಲ್ಲಿ ಕಳಿಸಿ, ಫೋರ್ತ್ ಪ್ಲೇಸ್ ನಲ್ಲಿ ಕಳಿಸಿ, ಹಾಗೆ ನೀವು ಅವ್ರನ್ನ ಫಿನಿಶರ್ ಆಗಿ ಕಳಿಸಿ. ಅಂಡ್ ಹಾಗೆ ನಿಮಗೆ ಅವರು ಕಂಪ್ಲೀಟ್ ಆಗಿ 4 ಓವರ್ ಬೌಲಿಂಗ್ ಮಾಡುವಂತ ಕ್ಷಮತೆಯನ್ನು ಹೊಂದಿರುವ ಮೇನ್ ಗನ್ ಪ್ಲೇಯರ್ ಅಂತ ಹೇಳ್ಬೋದು. ಹಾಗಾಗಿ ಇವರಿಗೆ ಕೆಮ್ರಾನ್ ಗ್ರೀನ್ ಅವರು ಕೂಡ ಅಷ್ಟೇ ಮುಖ್ಯ. ಅಂಡ್ ಹಾಗೆ ಇನ್ನೊಬ್ಬ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ ಆಗಿ ಬೌಲರ್ ಆಗಿರುವಂತ ಅಂದ್ರೆ ಆಲ್ರೌಂಡರ್ ಅಂತ ಹೇಳ್ಬೋದು ಆಗಿರುವಂತ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು. ಯಾಕಂದ್ರೆ ಇವರು ಕೂಡ ಕಂಟಿನ್ಯೂಸ್ ಆಗಿ 4 ಓವರ್ ಬೌಲಿಂಗ್ ಕೂಡ ಮಾಡಬಲ್ಲರು. ಹಾಗೆ ನಿಮಗೆ ಫೋರ್ತ್ ಪ್ಲೇಸ್ ನಲ್ಲಿ ಕೂಡ ಆಡಬಹುದು. ಹಾಗೆ ಫಿನಿಶರ್ ಕೂಡ ಗೇಮ್ ಅನ್ನ ರೋಲ್ ಮಾಡಬಹುದು. ಅಂಡ್ ಹಾಗೆ ಇವರು ಬಂದ್ಬಿಟ್ಟು ಸ್ಪಿನ್ನರ್ ಆಗಿದ್ದಾರೆ. ಮೊದಲೇ ಗೊತ್ತಲ್ಲ ನಿಮಗೆ, ಚೆನ್ನೈ ಗ್ರೌಂಡ್ ನಲ್ಲಿ ಸ್ಪಿನ್ನರ್ ಗಳ ಹಾವಳಿನೇ ತುಂಬಾ ಜಾಸ್ತಿ ಇದೆ. ಹಾಗಾಗಿ ನೂರ್ ಅಹ್ಮದ್ ಅವರಿಗೆ ಒಳ್ಳೆ ಪಾರ್ಟ್ನರ್ ಆಗಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರನ್ನು ಕೂಡ ಇವರು ಬೈ ಮಾಡಬಹುದು. ಅಂಡ್ ಹಾಗೆ ಇವರು ಕೂಡ ಫಿನಿಶ್ ಮಾಡುವಂತ ಕ್ಷಮತೆಯನ್ನು ಹೊಂದಿದ್ದಾರೆ. ಅದು ಕೂಡ ಹಲವಾರು ಸರಿ ಪ್ರೂವ್ ಕೂಡ ಮಾಡಿದ್ದಾರೆ. ಅಂಡ್ ಈ ಸಲ ಬಂದ್ಬಿಟ್ಟು ಕೆಮ್ರಾನ್ ಗ್ರೀನ್ ಅವ್ರನ್ನ ಮೇನ್ ಟಾರ್ಗೆಟೆಡ್ ಆಗಿ ಹೋಗ್ತಾ ಇರೋದಂತಂದ್ರೆ ಅದು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಆಲ್ಮೋಸ್ಟ್ ಆಲ್ 64 crore ಅಂದ್ರೆ ಆಲ್ಮೋಸ್ಟ್ ಆಲ್ ಅವರು ಅರ್ಧಕ್ಕಿಂತ ಹೆಚ್ಚು ಬಜೆಟ್ ಅನ್ನು ತಗೊಂಡು ಆಕ್ಷನ್ಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಕೆಮ್ರಾನ್ ಗ್ರೀನ್ ಅವರು ಸಿ ಎಸ್ ಕೆಗೆ ಹೋಗ್ತಾರಾ ಅಥವಾ ನಾವು ನೋಡ್ತಾ ಇರೋದು KKRಗೆ ಹೋಗ್ತಾರಾ ಅಂತ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಅವರು ಯಾವ ತಂಡಕ್ಕೆ ಹೋಗ್ತಾರೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.